ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮಾ. ಸೊ ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಕುರ್ಮಾ. ಸೊ ಹೇಗೆ ಮಾಡೋದಂತ ನೋಡ್ರಿ. ಬೆಳಗಿನ ಮಾರ್ನಿಂಗ್ ಆಯಿತು ಎದ್ದಿದ್ದೆ. ಸೊ ನನ್ನ ಮಗಳಿಗೆ ಟಿಫನ್ ಮಾಡೋದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಇಲ್ಲಿ ನೋಡಿ, ಸ್ವಲ್ಪ ಚೆನ್ನಾಗಿ ಬೇಳೆ ಅಂತಿರಲ್ಲ, ಕೆಂಪು ಬೇಳೆ, ಇದನ್ನು ಸ್ವಲ್ಪ ಒಂದು 5-15 ನಿಮಿಷ ನೆನೆಸಿಡ್ಕೋಬೇಕು. ಅದು ಆದ ನಂತರ ಸ್ವಲ್ಪ ಟೊಮೆಟೊನ ಕಟ್ ಮಾಡ್ಕೋಬೇಕು. ಟೊಮೆಟೊ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕ್ಯಾಬೇಜು, ಇಷ್ಟನ್ನು ನಾವು ಕಟ್ ಮಾಡ್ಕೊಂಡು ಇಟ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಸೊ ಹೇಗಾಗುತ್ತೆ ಅಂತ ನನಗೆ ಸ್ವಲ್ಪ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಕುರ್ಮಾ ಅಂತೂ ತುಂಬ ಚೆನ್ನಾಗಾಗುತ್ತೆ. ಸೊ ಬ್ಯಾಳೆ ಹಾಕ್ತೀವಲ್ಲ, ಸೇಮ್ ಉದ್ರ ಪಲ್ಯನೇ ಅಂತ ಅಂತಾರೆ. ನಾವು ನಮ್ಮ ಕಡೆಯಲ್ಲಿ ಇದು ಉದ್ರ ಪಲ್ಯ ಅಂತೀವಿ. ನೀವು ನಿಮ್ಮ ಕಡೆ ಏನಂತ ಅಂತಾರಂತಂದು ನನಗೆ ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ. ನಾನು ರೆಸಿಪಿಗಳು ಚೆನ್ನಾಗಿ ಮಾಡ್ತಾಯಿದ್ದೀನ, ಸ್ವಲ್ಪ ವಿಡಿಯೋನ ಸರಿಯಾಗಿ ಮಾಡ್ತಾಯಿದ್ದೀನೋ ಇಲ್ವೋ ಸ್ವಲ್ಪ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ಈಗ ಫಸ್ಟ್ ಮಾಡ್ತಾಯಿದ್ದೀನಿ. ಏನಾರೇ ತಪ್ಪಾಗಿದ್ದರೆ ಕ್ಷಮಿಸಿ. ನೋಡಿ, ಹೀಗೆ ಕ್ಯಾಬೇಜ್ ಇದೆಲ್ಲ ಇದರಲ್ಲಿ ಹೆರ್ಚ್ಕೋಬೇಕು. ಹೆರ್ಚಮಡಿ ಇರುತ್ತಲ್ವ, ಅದರಲ್ಲಿ ಹೆರ್ಚ್ಕೊಂಡು ಬಿಟ್ಟರೆ ತುಂಬ ಸುಲಭವಾಗಿ ಆಗಿಬಿಡುತ್ತೆ. ನೋಡಿ, ಫಸ್ಟಿಗೆ ಒಂದು ಪ್ಯಾನಿಗೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿದ ನಂತರ ಆಮೇಲೆ ಕ್ಯಾಪ್ಸಿಕಮ್, ಕ್ಯಾಬೇಜ್ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಮಸಾಲೆ ಖಾರ, ಸ್ವಲ್ಪ ಧನಿಯಾ ಪುಡಿ, ಶೇಂಗಾದ ಪುಡಿ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ 15 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಮಾಡಿದ ತಕ್ಷಣ ಸ್ವಲ್ಪ ನೀರು ಹಾಕ್ಕೋಬೇಕು ಲಾಸ್ಟಿಗೆ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಶೇಂಗಾದ ಕುಟ್ಟು ಹಾಕ್ಕೋಬೇಕು. ನಮ್ಮ ಕಡೆ ಶೇಂಗಾದ ಕುಟ್ಟು ಅಂತೀವಿ, ನಿಮ್ಮ ಕಡೆ ಏನು ಅಂತೀರ ನೋಡಿ. ನಾವಂತೂ ಶೇಂಗಾದ ಚಟ್ನಿ ಅಂತೀರ ನೀವು. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಉದ್ರಬೇಳೆ ನೆನೆಸಿಟ್ಟಿರ್ತೀವಲ್ಲ, ಅದನ್ನು ಅದರಲ್ಲೇ ಆ್ಯಡ್ ಮಾಡಿಬಿಡ್ಬೇಕು ರೀ ಫ್ರೆಂಡ್ಸ್. ತುಂಬ ಅಂದ್ರೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಕಿ ಸ್ವಲ್ಪ 15 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ, ತಿಳು ಬೇಕಂತಿರೋ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ರೆ ಆಯಿತು ಫ್ರೆಂಡ್ಸ್. ಕುರ್ಮಾ ಅಂತೂ ತುಂಬ ಅಂದ್ರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ನೀವು ಒಂದು ಸ್ವಲ್ಪ